ನೋಡ್ತಾ ಇದ್ದೀವಿ ಜನಸ್ನೇಹಿ ಯೋಗೇಶ್ ಅವ್ರದ್ದು ಜಾಸ್ತಿ ಆರ್ಭಟ ಇದೆಯಲ್ಲ, ಇದು ಸತ್ಯನ ಸುಳ್ಳ? ಇಲ್ಲಿ ಏನೋ ಜಾಗ ತೋರಿಸ್ತಾರೆ, ದಿನ ಒಂದೊಂದು ವಿಡಿಯೋಗಳು ಹಾಕ್ತಾ ಇರ್ತಾರೆ, ಅದೇ ಸುಳ್ಳು ಕರೆಕ್ಟ್? ಈ ಕಾಮೆಂಟ್ ಗಳಾಗ್ತಾರೆ, ಒಬ್ಬರು ಒಳ್ಳೇದಾಗ್ತಾರೆ ಕೆಟ್ಟದ್ದು ಆಗ್ತಾರೆ, ಯಾವ್ದಂತ ತಗೊಳ್ಳೋದು ನಾವು? ನೋಡ್ತಾ ಇರ್ಬೋದು ನೀವು, ಕಟ್ಟಡ ನಿರ್ಮಾಣ ಕೆಲಸ ನಡೀತಾ ಇದೆ, ತುಂಬಾ ಚೆನ್ನಾಗಿ ನಡೆಸಿದ್ದಾರೆ. ಸುತ್ತ ನೋಡಿದ್ರೆ ಅದು ಏನು ಅಂತ ಗೊತ್ತಾಗ್ತಾನಿಲ್ಲ ನನಗೆ. ಇದು ಯಾವ ತರ ಕಟ್ತಾ ಇದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದು ಬಹಳ ಕಷ್ಟ ಇದೆ. ಚಿಕ್ಕ ಜಾಗ, ನಾ 30-40 ಸೈಟಾ? ಬರೀ 30-40 ಸೈಟ್ ಕಟ್ಟಕ್ ನಮ್ಗೆ ಎಷ್ಟು ತಲೆನೋವು ಇರೋದು ಹೇಳಿ? ನಮಸ್ತೆ ಅಣ್ಣ, ಚೆನ್ನಾಗಿದ್ರಣ್ಣ? ಚೆನ್ನಾಗಿದ್ದೀರಾ ಸರ್? ಇದನ್ನ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಕೆಲಸ ಮಾಡೇ ತೋರಿಸ್ಬೇಕು ಇದನ್ನ. ಈ ಜಾಗ ನೋಡ್ತಾ ಇದ್ದೀರಾ ನೀವು, ಇಡೀ ಬೆಟ್ಟವನ್ನ ಕೊರೆದು ಒಂದು ಸಾಮ್ರಾಜ್ಯ ಅಂದ್ರೆ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾ ಇದೀವಿ, ಸ್ವರ್ಗವನ್ನ ನಿರ್ಮಾಣ ಮಾಡ್ತಾ ಇದೀವಿ. ನಾನು ಯಾರ ಹತ್ರನು ಯಾವತ್ತು 1 ರೂಪಾಯಿನೂ ಬೇಡದವನಲ್ಲ. ಆಶ್ರಮ ಕಟ್ತಾ ಇದಾರ ಅಂತೇಳಿ ಕೈ ಮುಗಿದ್ ಕೇಳ್ತಾ ಇದೀನಿ. 1 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಇರೋದು, 1 ಕೋಟಿ ರೂಪಾಯಿ ಆಗಿರೋದು, ಸಹಾಯ ಮಾಡಿ. ಕರ್ನಾಟಕ ಜನತೆ ಸಪೋರ್ಟ್ ಮಾಡಿದೀನಿ, ಯಾರು ಸಪೋರ್ಟ್ ಮಾಡ್ತಾರ ಅವರಿಗೆ? ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇವತ್ತು ವಿಡಿಯೋ ಮಾಡ್ತಾರೋ ಉದ್ದೇಶ ಅಷ್ಟೇ. ನೀವು ಏನು ನೋಡ್ತಾ ಇದ್ದೀರಾ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಜನಸ್ನೇಹಿ ಯೋಗೇಶ್ ಅವರು ಅಂತ ನೀವು ನೋಡಿರ್ಬೋದು. ಅವ್ರ ವಿಡಿಯೋಗಳು ಅವ್ರು ಹೋದ್ರು, ಇವ್ರು ಹೋದ್ರು, ಆ ಯೂಟ್ಯೂಬ್ ಚಾನಲಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ನಾನು ನೋಡ್ತಾ ಇದ್ದಿದ್ದೆ. ಜನಸ್ನೇಹಿ ಯೋಗೇಶ್ ಅವ್ರದ್ದು ಜಾಸ್ತಿ ಆರ್ಭಟ ಇದೆಯಲ್ಲ, ಇದು ಸತ್ಯನ ಸುಳ್ಳ ಏನು ಅಂತ ನಾನು ಪರೀಕ್ಷೆ ಮಾಡೋಕ್ಕಾಗಿ ನಮ್ಮ ತಂಡ, ನಮ್ಮ ಗರಡಿ ಮನೆ ಚಾನಲಿಂದ ನಾವು ಬಂದಿದ್ದೀವಿ ಇವತ್ತು. ಏನು ಬರೀ ಜನಸ್ನೇಹಿ ಯೋಗೇಶ್ ಅಂತ ಈಗ ಕಟ್ತಾ ಇದ್ದಾರೋ ಅಥವಾ ನಿಜನೋ ಸುಳ್ಳು, ಅಲ್ಲೇನು ಬಂದು ಎಲ್ಲರೂ ಸಹಾಯ ಮಾಡ್ತಾ ಇದಾರ ಏನು ಅಂತ ತಿಳ್ಕೊಬೇಕಂತ ಇಲ್ಲಿಗೆ ನಾನು ಬಂದಿದ್ದೀನಿ. ಆಶ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಎಲ್ಲ ಕರೆಕ್ಟ್ ಆಗಿದೆ. ಅಲ್ಲಿ ಒಂದು 200 ಜನ, 150ರಿಂದ 200 ಜನ ಇದ್ದಾರೆ. ನೋಡಿದೆ ಅಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ರಿಯಾಲಿಟಿ, ಇಲ್ಲಿ ಏನೋ ಜಾಗ ತೋರಿಸ್ತಾರೆ, ದಿನ ಒಂದೊಂದು ವಿಡಿಯೋಗಳು ಹಾಕ್ತಾ ಇರ್ತಾರೆ, ಅದೇ ಸುಳ್ಳು ಕರೆಕ್ಟು? ಈ ಕಾಮೆಂಟ್ಗಳಾಗ್ತಾರೆ, ಒಬ್ಬೊಬ್ರು ಒಳ್ಳೇದಾಗ್ತಾರೆ ಕೆಟ್ಟದ್ದು ಆಗ್ತಾರೆ, ಯಾವುದಂತ ತಗೊಳ್ಳೋದು ನಾವು? ಒಳ್ಳೇದಿರುತ್ತೋ ಕೆಟ್ಟದಿರುತ್ತೋ? ಯೋಗೇಶ್ವರ್ ಒಳ್ಳೆ ಕೆಲಸ ಮಾಡ್ತಾ ಇದಾರ ಹೆಂಗ್ ಗೊತ್ತಾಗುತ್ತೆ ನಮಗೆ? ನಾವು ಹೋಗಿ ನೋಡಿದಾಗ ತಾನೇ ಗೊತ್ತಾಗೋದು. ಅದಕ್ಕೆ ತೋರಿಸ್ತೀನಿ, ಬನ್ನಿ ನೋಡೋಣ ಯಾವ ಥರ ಮಾಡ್ತಾ ಇದಾರ ಅಂತ. ಯೋಗೇಶ್ ಅಣ್ಣವ್ರು ಇದಾರೋ ಇಲ್ಲ ಗೊತ್ತಿಲ್ಲ ನನಗೆ. ಅವ್ರು ನಾವು ಇವಾಗ ಮೀಟ್ ಮಾಡ್ಬೇಕಂತ ಬಂದಿದ್ದೀನಿ, ನೋಡ್ತೀನಿ ಅವ್ರು ಇದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ, ಆದಷ್ಟು ವಿಡಿಯೋ ಶೇರ್ ಮಾಡಿ. ಇದು ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಿ. ಯಾವಾಗ ಒಳ್ಳೇದಿದ್ರೆ ಮಾತ್ರ, ಕೆಟ್ಟದಿದ್ರೆ ನೀವು ಸಪೋರ್ಟೇ ಮಾಡಬೇಡಿ ಯಾರಿಗೂ. ಒಳ್ಳೆ ಕೆಲಸ ಯಾರು ಮಾಡ್ತಾ ಇದಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಿಮಗೂ ಒಳ್ಳೇದಾಗುತ್ತೆ. ಒಳ್ಳೆ ಕೆಲಸಕ್ಕೆ ಯಾವತ್ತಿದ್ರು ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಅದಕ್ಕೆ ಏನಾದರೂ ಒಂದು ಕೃತಜ್ಞತೆ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಇವಾಗ ಕಟ್ತಾ ಇರೋದು ರಿಯಾಲಿಟಿ ಇದೆ. ಯಾರ್ಯಾರು 1 ರೂಪಾಯಿ ಕೊಟ್ಟಿದ್ದಾರೋ, 2 ರೂಪಾಯಿ ಕೊಟ್ಟಿದ್ದಾರೋ, 10 ರೂಪಾಯಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ. ಅವರ ಶ್ರಮ ಅನ್ಬೇಕಂತಾನೆ ಹೇಳ್ಬೋದು ಇದನ್ನ. ಆದರೆ ಅದು ದೇವ್ರ ಮಕ್ಕಳಿಗಾಗಿ ಮಾಡ್ತಾ ಇದಾರ ಅಂತ ನಾನು ನನ್ನ ಅನುಭವ ಪ್ರಕಾರ ಹೇಳ್ತಾ ಇದ್ದೀನಿ. ಆದರೆ ಅವ್ರು ಚಿಕ್ಕ ವಯಸ್ಸು, ಅವರಿಗೆ ಜಾಸ್ತಿ ಏನಾಗಿಲ್ಲ, ಒಂದು 32 ಆಗಿರ್ಬೋದು ಏಜ್ ಅಷ್ಟೇ, ಅವರಿಗೆ ಜಾಸ್ತಿ ಏನಾಗಿಲ್ಲ. ಮಾತಾಡಿದ್ವಿ ಅವ್ರ ಹತ್ರ, ಕತೆ ಇದೆ ಅವ್ರದ್ದೆಲ್ಲ ವಿಡಿಯೋಗಳು ನೋಡಿದೆ, ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಎಲ್ಲ ಕಡೆ ನೋಡಿ ಬೇಜಾರಾಗಿತ್ತು. ಇವ್ರು ಕರೆಕ್ಟಾಗಿ ಹೇಳಿದಾರೋ ಇಲ್ಲೋ ಅಂತ ನನಗೆ ಅದೇ ಒಂದು ಕುತೂಹಲ ಇತ್ತು. ಅದಕ್ಕಾಗಿ ನಾನು ಆಶ್ರಮದ ಹತ್ರ ಹೋಗಿ ನೋಡ್ಕೊಂಡು ಆಮೇಲೆ ಇವಾಗ ದಿಢೀರ್ ಅಂತ ಇಲ್ಲಿಗೆ ಬಂದ್ವಿ. ಇವಾಗ ಎಷ್ಟು 6:30 ಟೈಮು. ಅವ್ರು ಇದಾರೋ ಇಲ್ಲ ಗೊತ್ತಿಲ್ಲ. ಇವಾಗ ಸಂಜೆ ಹೊತ್ತು ಅವರು ತುಂಬ ಬ್ಯುಸಿ ಇರ್ತಾರೆ. ಅವ್ರಿಗೆ ಫೋನ್ ಮಾಡಿದ್ವಿ, ಎತ್ತಾ ಇಲ್ಲ ಅವ್ರ ಫೋನು, ಎಲ್ಲಿದ್ದಾರೋ ಅಂತ ಗೊತ್ತಿಲ್ಲ. ಆ ಥರ ಇದೆ ಸಿಚುವೇಶನ್ಗಳು. ಸಂಡೇ ಇತ್ತು, ಅಲ್ಲಿ ತುಂಬ ಜನ, ಹಲವಾರು ಜನಗಳು, ಎಂತೆಂಥ ಜನಗಳು ಬಂದಿದ್ರು ಅಂದರೆ ಅಲ್ಲಿ ಅವರು ಅದರಲ್ಲಿ ಬ್ಯುಸಿ ಇರ್ತಾರೆ. ನಾವು ಅದನ್ನು ನೋಡ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಕಟ್ಟಡ ನಿರ್ಮಾಣ ಕೆಲಸ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೆಸಿದ್ದಾರೆ ಕಟ್ಟಡ ನಿರ್ಮಾಣ. ನೀವು ನೋಡ್ತಾ ಇರ್ಬೋದು. ನೋಡ್ತಾ ಇರೋರು ಸುಮ್ಮನೆ ನೋಡೋದಲ್ಲ, ವಿಡಿಯೋನ ಕುತೂಹಲ ಇರಬೇಕು. 1 ರೂಪಾಯಿ ಸಹಾಯ ಮಾಡ್ತೀವಂತ ನಿಮಗೆ ಮನಸ್ಸಿರಬೇಕು. ಮನಸ್ಸಿದ್ರೆ ಮಾತ್ರ ಇಲ್ಲಿ ನಿರ್ಮಾಣ ಆಗುತ್ತೆ. ಯಾಕಂದರೆ ಬೇರೆಯವ್ರಿಗೆ ಕೊಡೋದ್ರಕ್ಕಿಂತ ನೀವು ಎಲ್ಲೋ ಹೋಗಿ ಬಾರಲ್ಲಿ ಹೋಗಿ ಎಣ್ಣೆ ಹೊಡಿತೀರಾ, ವೇಸ್ಟ್ ಖರ್ಚುಗಳು ಮಾಡ್ತೀರಾ, ಯಾರಿಗೋ ಕೊಡ್ತೀರಾ. ಅದಕ್ಕೆಲ್ಲ ಬಿಟ್ಟು ಇಲ್ಲ ಒಂದು 10 ರೂಪಾಯಿ ಕೊಡಿ, ಏನಾಗ್ಬಿಡ್ತದೆ ನಿಮ್ಮದು? ಇಲ್ಲ ಒಂದು 100 ರೂಪಾಯಿನ ಕೊಡಿ, ಇಲ್ಲ 1000 ರೂಪಾಯಿನ ಕೊಡಿ. ನಿಮ್ಮ ಮನಸ್ಸಿದ್ರೆ ನಿಮ್ಗೆ 1 ಕೋಟಿನೇ ಕೊಡ್ಬೋದು ನೀವು. ಅದು ನಿಮ್ಮಿಷ್ಟ. ಅದು ನಾನು ಹೇಳಕ್ ಬರಲ್ಲ. ಆದರೆ ನಾವು ಯಾವತ್ತು ಒಳ್ಳೆ ಕೆಲಸ ಮಾಡಿದರೆ ಸತ್ಯ ಕರ್ಮಗಳನ್ನು ನಮ್ಗೆ ಕಾಯ್ತಾವವು ಯಾವತ್ತಿದ್ರು. ಅದು ನಮಗೆ ಮುಂದಿನ ಚಿಂತನೆಗಳಿಗೆ ದಾರಿಯಾಗುತ್ತೆ. ನಮ್ಮ ಆಧ್ಯಾತ್ಮಿಕ ಚಿಂತಕರಾಗಿರ್ತೀವಿ, ಆಧ್ಯಾತ್ಮಿಕವಾಗಿ ಹೋಗಬೇಕು ಯಾವತ್ತು. ಕೃಷ್ಣ ಏನು ಹೇಳಿದಾನೆ ಹೇಳಿ? ಒಳ್ಳೇದನ್ನು ಮಾಡಿ, ಒಳ್ಳೆಯವ್ರಿಗೆ ಒಳ್ಳೇದ ಮಾಡಬೇಕಷ್ಟೇ. ನಾವು ಯಾವುದೇ ಕೆಲಸ ಆಗಿರಲಿಲ್ಲ ಅಷ್ಟೇ. ಅದಕ್ಕೆ ನಿಮ್ಮದು ಒಂದು ಸಪೋರ್ಟ್ ಇರಲಿ ನನಗೆ. ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ಇವ್ರ ಆಶ್ರಮಕ್ಕೆ 1 ರೂಪಾಯಿನೋ 10 ರೂಪಾಯಿನೋ ಎಷ್ಟೋ ನಿಮ್ಮ ಕೈಲಾದಷ್ಟು ಫೋನ್ಪೇ, ಗೂಗಲ್ ಪೇಗಳ ಯಾವುದೇ ಇರಲಿ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಕರ್ನಾಟಕ ಜನತೆಗೆ ಸಪೋರ್ಟ್ ಮಾಡಿದೀನಿ. ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ಎಲ್ಲ ಬೆಳೀತದೆ, ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕವೇ ಇರ್ತದೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಟ್ಟಿದ್ದಾರೆ, ತಿರ್ಗಾ ಆ ಕಡೆನೂ ಹಾಕಿದ್ದಾರೆ, ಎಲ್ಲ ಫುಲ್ ದೊಡ್ಡ ನಿರ್ಮಾಣ ಮಾಡ್ತಾ ಇರೋದಲ್ಲ, ದೊಡ್ಡ ಕೆಲಸ ಇದು. ನೀವು ಅಲ್ಲೆಲ್ಲ ನೋಡ್ತಾ ಇರ್ಬೋದು, ಆ ಕಡೆ ಸುತ್ತ ನೋಡ್ಬೋದು ನೀವು.
ಸುತ್ತ ನೋಡಿದರೆ ಅದು ಏನು ಅಂತ ಗೊತ್ತಾಗ್ತಾನಿಲ್ಲ ನನಗೆ. ಇದು ಯಾವ ಥರ ಕಟ್ತಾ ಇದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದು ಭಾಳ ಕಷ್ಟ ಇದೆ. ಏನು ಚಿಕ್ಕ ಜಾಗನಾ 30-40 ಸೈಟಾ? ಬರೀ 30-40 ಸೈಟ್ ಕಟ್ಟಕ್ಕೆ ನಮ್ಗೆ ಎಷ್ಟು ತಲೆನೋವು ಇರೋದು ಹೇಳಿ? ಏನು ತಮಾಷೆನ ಇದು? ಸಾವಿರಾರು ಜನ ಇರೋಂಥ ಜಾಗ ಇದು. ಅದರಲ್ಲಿ ಬೇರೆ ಶನಿದೇವ್ರನ್ನ ಬೇರೆ ಇಟ್ಕೊಂಡಿದ್ದಾರೆ. ಶನಿದೇವ್ರಿಗೆ ಹೇಗೆ ಅದು ಮಾಡೋದು? ಅವ್ರಿಗೆ ಪೂಜೆ ಕೊಡಬೇಕು. ಸುಮ್ಮನೆ ಶನಿದೇವ್ರನ್ನ ಇಟ್ಕೊಂಡ್ರೆ ಆಗುತ್ತಾ? ಪೂಜೆ ಮಾಡ್ಬೇಕು ಅವರಿಗೆ. ಅದಕ್ಕೆ ಪ್ರತಿನಿತ್ಯ ಹೂವು ಬೇಕು, ಹಣ್ಣು ಕಾಯಿಗಳು ಬೇಕು, ಕರ್ಪೂರ ಕಡ್ಡಿಗಳು ಬೇಕು, ಎಲ್ಲ ಪ್ರತಿಯೊಂದು ಬೇಕು. ಇದು ತಮಾಷೆ ಆಗುತ್ತಾ? ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ತುಂಬ ಖುಷಿ ಆಯ್ತು ಬಂದು. ಈ ಕಾಮೆಂಟ್ ಮಾಡೋರಿಗೆಲ್ಲ ಬ್ಯಾಡ್ ಕಾಮೆಂಟ್ ಕೊಡ್ತಾರಲ್ಲ, ಕೊಡೋಕ್ಕಾಗದೇ ಕೊಡೋದು ಅದು ಕಾಮೆಂಟು. ಒಳ್ಳೇದು ಮಾಡಿ, ಯಾವತ್ತು ಒಳ್ಳೇದು ಮಾಡಿ. ನೀವು ಇದು ಇವತ್ತವರೆಗೂ ಕಾಮೆಂಟ್ ಕೊಟ್ಟಿದ್ದೀರಲ್ಲ, ಅವ್ರಿಗೆ ಹೇಳ್ತಾ ಇರೋದು ಇದು. ಒಳ್ಳೇದು ಮಾಡಿ. ಇವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ 10 ರೂಪಾಯಿ ಕೊಡಿ. ನೀವು ಕಾಮೆಂಟ್ ಹಾಕೋದು ಬಿಡಿ. ಇನ್ನು ಮುಂದೆ ಜನಸ್ನೇಹಿ ಯೋಗೇಶ್ ಅವ್ರಿಗೆ ಎಷ್ಟು ಒಂದು 30-35 ಏಜ್ ಇರ್ಬೋದು ಅಷ್ಟೇ. ಅವ್ರಿಗೆ ಏನು ಜಾಸ್ತಿ ಏನಿರಲ್ಲ. ನಾನು ನೋಡಿದ ಪ್ರಕಾರ, ನಾನು ಮಾತಾಡಿದೀವಲ್ಲ ಇವಾಗ, 35 ಆ ಏಜಲ್ಲಿ ಏನು ಮಾಡೋಕ್ಕಾಗುತ್ತೆ? ಹೆಣ್ರು ಮಕ್ಕಳು, ಅವ್ರ ಸಂಸಾರ ಅಂತ ಇರ್ತದೆ. ಆಮೇಲೆ ಎಂಜಾಯ್ ಮಾಡೋದಂತ ಇರ್ತದೆ. ಒಂದು ಎಂಜಾಯ್ಮೆಂಟ್, ಅಲ್ಲಿ ಹೋಗೋದು ಇಲ್ಲಿ ಬರೋದು, ಏನೋ ಒಂದು ಕೆಲಸ, ಒಂದು ಕಡೆ ಕೆಲಸ ಮಾಡ್ಬೋದು ಅಷ್ಟೇ. ಬೇರೆ ಏನು ಮಾಡೋಕ್ಕಾಗುತ್ತೆ? ಇಂಥ ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗುತ್ತಾ? ಈ ಸಮಾಜದಲ್ಲಿ, ಕರ್ನಾಟಕದಲ್ಲಿ ಒಳ್ಳೆ ಕೆಲಸಕ್ಕಾದ್ರೂ ಬೆಲೆ ಇದೆಯಾ? ಹೋಗ್ಲಿ, ಇಲ್ಲಿ ಬೆಲೆ ಸಿಗುತ್ತಾ? ಧರ್ಮದ ಕಾರ್ಯವನ್ನು ಮಾಡಬೇಕಾದ್ರೆ ಬೆಲೆ ಸಿಗುತ್ತಾ? ನಾನೇ ಮಾಡ್ಬೋದು, ಅವರೇ ಮಾಡ್ಬೋದು, ಯಾರೇ ಮಾಡ್ಬೋದು. ಧರ್ಮದ ಕೆಲಸಕ್ಕೆ ಯಾವತ್ತು ಬೆಲೆ ಸಿಕ್ಕಿದೆ? ಕಷ್ಟಗಳೇ ಜಾಸ್ತಿ, ನೋಯಿಸೋರೇ ಜಾಸ್ತಿ ಹೊರತಾಗಿ ಸಂತೋಷ ಪಡಿಸೋರು ಕಮ್ಮಿನೇ. ಆದರೆ ಜನ ಸಪೋರ್ಟ್ ಇಟ್ಕೊಂಡು ಎಲ್ಲ ಜನತೆಗಳ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಈ ಥರ ಜನಗಳ ಸಪೋರ್ಟ್ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ನೀವು ಕೈ ಬಿಡಬೇಡಿ. ಕೈ ಬಿಟ್ಟರೆ ಆಗುತ್ತಾ ಹೇಳಿ? ಯಾವತ್ತೂ ಕೈ ಬಿಡಬೇಡಿ. ನಾನು ಕೈ ಮುಗಿದು ಕೇಳ್ಕೊಂತದ್ದೀನಿ ನಿಮಗೆ. ಯಾವತ್ತು ಇದನ್ನೆಲ್ಲ ನಿರ್ಮಾಣ ಮಾಡಿ ನಿಮ್ಮ ಕೈಯಿಂದ ಎಲ್ಲ ಆಗುತ್ತೆ. ಆಗದೆ ಇರೋದು ಯಾವುದೂ ಇಲ್ಲ. ನೀವು ಸಪೋರ್ಟ್, ನಿಮ್ಮ ಮನಸ್ಸು ಇಟ್ಬೇಕಷ್ಟೇ. ನಿಮ್ಮ ಮನಸ್ಸಿದ್ರೆ ಎಲ್ಲ ಆಗುತ್ತೆ. 10 ರೂಪಾಯಿ ಕೊಡ್ಬೇಕನ್ನೋ ಮನಸ್ಸಿದ್ರೆ ನಿಮಗೆ ಖಂಡಿತವಾಗಿ ಕೊಡ್ತೀರಾ ನೀವು. ಆಮೇಲೆ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಏನಾದರೂ ತೊಂದರೆ ಇದ್ರೆ ವಿಸಿಟ್ ಮಾಡಿ. ಅದರಲ್ಲಿ ಏನಿದೆ? ನೀವು ಯೋಗೇಶ್ ಅಣ್ಣ ಆಶ್ರಮಕ್ಕೂ ಹೋಗ್ಬೋದಲ್ಲ. ನೀವು ಆಶ್ರಮಕ್ಕೆ ಹೋದ್ರೂ ಗೊತ್ತಾಗುತ್ತಲ್ಲ ನಿಮಗೆ. ತೊಂದರೆ ಇಲ್ಲ. ರಿಯಾಲಿಟಿ ಇದೆ, ನೀವು ಕೊಡಿ. ಇಲ್ಲೇ ಬಂದು ಕೊಡ್ಬೋದು. ನೀವು ಲೊಕೇಶನ್ ಹತ್ರನೇ ಬರ್ಬೋದು. ಏನು ತೊಂದರೆ ಇಲ್ಲ. ಅವ್ರು ಸಿಗ್ತಾರೆ ನಿಮಗೆ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅವ್ರ ನಂಬರ್ ಇದ್ದೇ ಇರ್ತದೆ. ನಿಮಗೆ ಏನು ತೊಂದರೆ ಇಲ್ಲ. ನಮಸ್ತೆ ಅಣ್ಣ, ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀರಾ ಸರ್? ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಶಿವಮೊಗ್ಗದಿಂದ ಅಣ್ಣವ್ರು ಬಂದಿದ್ದಾರೆ ಇವತ್ತು. ಇಲ್ಲಿ ನಮ್ಮದು ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ತಾವೆಲ್ಲ ಗಮನಿಸ್ತಾ ಇದ್ದೀರಾ. ಇಡೀ ರಾಜ್ಯ, ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆಶೀರ್ವಾದ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರೂ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಬರ್ತಾ ಇದೆ ಸರ್? ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನನಗೆ ನೋಡಿ ಒಂಥರ ಖುಷಿ ಆಗೋಯ್ತು. ಈ ಥರ ಒಳ್ಳೆ ಕೆಲಸ. ನನಗೆ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ನಾವು, ಸುಳ್ಳ ಕರೆಕ್ಟಾ ಕಾಮೆಂಟ್ ಹಾಕೋರಲ್ಲ. ಈ ಭೇಟಿ ಆಗಿರ್ಬೋದು, ಆದರೆ ಈ ಕೆಲಸ ಮಾಡ್ತಾರೋದು ಇದೇ ಫಸ್ಟ್ ಟೈಮು. ನಾವು ಬಂದಿದ್ದೀವಿ ಆಶ್ರಮಕ್ಕೆ, ಇಲ್ಲ ಅಂತ ನಾನು ಹೇಳಲ್ಲ. ನಾನು ಬೇಕಾಷ್ಟು ಕೆಲಸ ಮಾಡಿಸ್ಕೊಟ್ಟಿದ್ದೀವಿ. ಆದರೆ ಇವತ್ತು ನೋಡ್ತಾ ಇರೋದು ಕೆಲಸ ಇದೆಯಲ್ಲ, ಇದನ್ನ ನಾನು ನೋಡಿಲ್ಲ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ ಯಾವತ್ತು ತೆಗೆದ್ರು ಬರುತ್ತೆ. ಯಾರ್ದು ಶಶಿಕಲಾ ಮೇಡಮ್ದು ಒಬ್ರದ್ದು ನೋಡಿದೆ. ಪ್ರತಿಯೊಬ್ಬರು ನೋಡಿ, ಇವ್ರು ಕರೆಕ್ಟಾಗಿ ಹೇಳ್ತಾರ ಸುಳ್ಳು ಹೇಳ್ತಾರ ಹೇಗೆ ಗೊತ್ತಾಗುತ್ತೆ ನಮಗೆ? ಅದು ಬಂದು ನೋಡಿದಾಗ ಅದಕ್ಕೆ ನಾನು ಬರಬೇಕು. ಅಲ್ಲಿಂದ ಬಂದು ನೈಟು ಬಸ್ಸಿಗೆ ಇಳಿದು ಇಲ್ಲಿಗೆ ಬಂದೆ ಸೀದಾ. ನಿಮಗೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಸೊ ಕರ್ನಾಟಕದ ಜನರಿಗೆ ರಿಯಾಲಿಟಿ. ಸೊ ಏನಂತ ಹೇಳಿದ್ರೆ, ಇದನ್ನ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲಸ ಮಾಡೇ ತೋರಿಸ್ಬೇಕು ಇದನ್ನು. ಸೊ ಎಲ್ಲರೂ ಸಪೋರ್ಟು, ಆಶೀರ್ವಾದ ಇದ್ದರೆ ಖಂಡಿತ ಮುಂದೊಂದು ದಿನ ಇದೊಂದು ಒಳ್ಳೆ ಜನಸ್ನೇಹಿ ಸ್ವರ್ಗ ಆಗಿ ನಿರ್ಮಾಣ ಆಗುತ್ತೆ. ಅದಕ್ಕೆ ನಿಮ್ಮ ಸಪೋರ್ಟು, ಆಶೀರ್ವಾದ ಬೇಕು. ಅಣ್ಣವ್ರು ಹೇಳ್ದಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ನಿಮ್ಮ ಕೈಲಾಗಿದ್ದು ಇಟ್ಟಿಗೆ, ಮಳ್ಳು, ಜಲ್ಲಿ, ಸಿಮೆಂಟು. ಸೊ ಇಲ್ಲಿಗೆ ತಂದು ಕೊಡೋದನ್ನು ಮರಿಬೇಡಿ. ಇಡೀ ಈ ಜಾಗ ನೋಡ್ತಾ ಇದ್ದೀರಾ ನೀವು. ಇಡೀ ಬೆಟ್ಟವನ್ನು ಕೊರೆದು ಒಂದು ಸಾಮ್ರಾಜ್ಯ, ಅಂದರೆ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ, ಸ್ವರ್ಗವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದು ಅಸಾಧ್ಯವಾದಂಥ ಕೆಲಸವನ್ನು ಸಾಧ್ಯ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಇಷ್ಟಪಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಉಮೇಶ್ ಅಣ್ಣವರ ಯೂಟ್ಯೂಬ್ ಚಾನಲು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲವನ್ನೂ ಫಾಲೋ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ಧನ್ಯವಾದ, ನಮಸ್ಕಾರ. ನಾನು ಯಾರ ಹತ್ರನೂ ಯಾವತ್ತೂ 1 ರೂಪಾಯಿನೂ ಬೇಡ್ದವನಲ್ಲ. ಈ ಜನಸ್ನೇಹಿ ಯೋಗೇಶ್ ಅಣ್ಣವ್ರ ಆಶ್ರಮಕ್ಕಾಗಿ ಬೇಡ್ತಾ ಇದ್ದೀನಿ. ಯಾರ ಹತ್ರನೂ 1 ರೂಪಾಯಿನೂ ಇವತ್ತುವರೆಗೂ ನಾನು ಎಷ್ಟೋ ಸಾಲ ಮಾಡ್ಕೊಂಡಿರ್ಬೋದು, ಏನೋ ಮಾಡ್ಕೊಂಡಿರ್ಬೋದು. ಆದರೆ ಧರ್ಮ ಕಾರ್ಯಗಳಿಗೆ ಕೈ ಮುರಿದು ಬೇಡ್ತಾ ಇದ್ದೀನಿ. 1 ರೂಪಾಯಿನೂ ಯಾರಿಗತ್ರ ನಾನು ಇವತ್ತುವರೆಗೂ ಈಸ್ಕೊಂಡಿಲ್ಲ. 1 ರೂಪಾಯಿನೂ. ನಾನು ಇದಕ್ಕಾಗಿ ಆಶ್ರಮ ಕಟ್ತಾ ಇದಾರೆ ಅಂತೇಳಿ ಕೈ ಮುಗಿದು ಕೇಳ್ತಾ ಇದ್ದೀನಿ. 1 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಇರ್ಬೋದು, 1 ಕೋಟಿ ರೂಪಾಯಿ ಆಗಿರ್ಬೋದು, ಸಹಾಯ ಮಾಡಿ. ನಾನು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಸಹಾಯ ಮಾಡಿ. ನಾನು ಯಾರ ಹತ್ರ ಯಾವತ್ತೂ 1 ರೂಪಾಯಿನೂ ಕೇಳಿಲ್ಲ. ಇದು ಸತ್ಯವಾದ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಎಷ್ಟೋ ಕಷ್ಟದಲ್ಲಿ ಇರ್ಬೋದು, ನಾನು ಮಾಡಿಲ್ಲ.
ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.